ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಏನಂದ್ರೆ ಯೇಸು ಕರ್ತನ ಆಗಮನವು ಬಹಳ ಹತ್ತಿರವಾಗಿದೆ, ಬಾಗಲಲ್ಲೇ ಇದೆ. ಆ ದಿನವು ಕಳ್ಳನಂತೆ ಬಂದು ನಮ್ಮ ಮೇಲೆ ಇರುತ್ತದೆ. ಆ ಸಮಯದಲ್ಲಿ ನಾವು ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಪ್ರಿಯ ಸಹೋದರ ಸಹೋದರಿ, ನೀವು ಮತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಕರ್ತನ ಆಗಮನಕ್ಕೋಸ್ಕರ ನೀವು ಸಿದ್ಧರಾಗಬೇಕಾಗಿದೆ. ಇಲ್ಲಿ ವಚನವನ್ನು ಹೀಗೆ ಬರೆದಿದೆ, ದಯವಿಟ್ಟು ಆ ವಚನ ಓದುತ್ತೇನೆ, ಕೇಳಿಸಿಕೊಳ್ಳಿರಿ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಎಚ್ಚರಿಕೆಯ ಮಾತನ್ನು ಕೇಳಿರಿ. ಅತಿ ಭೋಜನದ ಮೊದಲು ಅಮಲು, ಹಾಗಾದ್ರೆ ಕುಡಿಕೆತನ, ದುಂದುತನ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷವಿದ, ಭಿನ್ನಮತ, ಮತ್ಸರ ಇವೆಲ್ಲವೂ ಮನುಷ್ಯನನ್ನು ತುಂಬಿಕೊಂಡಿದೆ. ಸ್ವಾರ್ಥ, ಹಣದ ಆಸೆ, ಬಡಾಯಿ ಕೊಚ್ಚುವುದು, ತಂದೆ ತಾಯಿಗಳಿಗೆ ಅವಿಧೇಯರಾಗುವುದು, ಇಂಥ 10 ಹಲವಾರು ಸಂಗತಿಗಳನ್ನು, ಸೂಚನೆಗಳನ್ನು ನಾವು ನೋಡುತ್ತೇವೆ. ಸಮಯ ಮಾಡಿಕೊಂಡು ನೀವು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯವನ್ನ ಓದಿಕೊಳ್ಳಿರಿ. 1ನೇ ವಚನದಿಂದ 10 ವಚನದವರೆಗೆ ಓದಿಕೊಳ್ಳಿರಿ. ಅಲ್ಲಿ ಅದ್ಭುತವಾದಂತಹ ಸತ್ಯವನ್ನ ದೇವರು ನಮಗೆ ಪ್ರಕಟಿಸಿದ್ದಾನೆ. ಕಡೆಯ ಕಾಲದ ಮನುಷ್ಯರ ಗುಣಗಳ ಬಗ್ಗೆ ಅಲ್ಲಿ ವಿವರಿಸಲ್ಪಟ್ಟಿದೆ. ಕಡೆಯ ಕಾಲದಲ್ಲಿ, ಕಠಿಣ ದಿನಗಳ ಕಾಲದಲ್ಲಿ ಮನುಷ್ಯರು ಎಂತವರಾಗಿ ವರ್ತಿಸುತ್ತಾರೆ, ಎಂತ ಸ್ವಭಾವವುಳ್ಳವರಾಗುತ್ತಾರೆ, ಎಂತ ಆಲೋಚನೆ ಉಳ್ಳವರಾಗಿರುತ್ತಾರೆ ಎನ್ನುವಂತಹ ಸಂಗತಿಗಳು ಅಲ್ಲಿ ವಿವರಿಸಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ದೇವರು ಸಭೆಗೆ, ಈ ಸಂದೇಶವನ್ನು ವೀಕ್ಷಿಸುವ, ಈ ಸಂದೇಶವನ್ನು ಕೇಳುವ ಭಕ್ತರಿಗೆ ದೇವರು ಕೊಡುವಂತ ಒಂದು ಎಚ್ಚರಿಕೆ ಏನಂದ್ರೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮೊದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳು ನಿಮ್ಮನ್ನು, ನಿಮ್ಮ ಹೃದಯಗಳನ್ನು ಭಾರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಪಕ್ಕನೆ ಉರುಳಿನಂತೆ ಬಂದಿತ್ತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಲೂಕನ ಸುವಾರ್ತೆ 21ನೇ ಅಧ್ಯಾಯ ವಚನ 34ರಿಂದ 36 ವಚನದವರೆಗೆ ನಾನು ಈ ವಾಕ್ಯವನ್ನು ಓದಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಲೋಕದಲ್ಲಿ ನಡೆಯುವ ಘಟನೆಗಳನ್ನು ನೋಡುವಾಗ ಕರ್ತನ ಮಾತು ಅದು ಅಕ್ಷರ ಸತ್ಯವಾಗುತ್ತಾ ಇದೆ, ನೆರವೇರುತ್ತಾ ಇದೆ ಮತ್ತು ಬಹಳ ಶೀಘ್ರವಾಗಿ ಈ ಘಟನೆಗಳು ನಡೆಯುತ್ತಿವೆ. ಆ ಕಾರಣದಿಂದ ನಮಗೆ ದೇವರು ಕೊಡುವ ಎಚ್ಚರಿಕೆ, ಮನುಷ್ಯ ಕುಮಾರನು ನೆನೆಸದ ಗಳಿಗೆಯಲ್ಲಿ ಬರುತ್ತಾನೆ, ನೀವು ಸಿದ್ಧವಾಗಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಇದು ಮಾತ್ರವಲ್ಲ, ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಅದು ಕಣ್ಣನ್ನು ಬರುವಂತೆ ಬರುತ್ತಾ ಇದೆ. ಇದು ನಾನು ಮುಂಚೆ ಹೇಳಿದ ಹಾಗೆ ಇದು ಕಾಲ್ಪನಿಕವಲ್ಲ, ಇದು ಕೇವಲ ಊಹೆ ಅಲ್ಲ, ಇದು ಒಂದು ಹೇಳಿಕೆ ಅಲ್ಲ, ಆದರೆ ಇದು ನಿಜ ಸಂಗತಿ. ಇದನ್ನು ಪರಲೋಕದ ದೂತರು ಸ್ವತಃ ಹೇಳಿ ಹೋಗಿದ್ದಾರೆ. ಇದನ್ನು ನಾವು ಅಪೊಸ್ತಲ ಕೃತ್ಯ ಪುಸ್ತಕ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಬಹುದು. ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ, ನಿಮ್ಮ ಶಾಪಗಳಿಗೋಸ್ಕರ, ನೀವು ಹೊಂದುವ 2ನೇ ಮರಣ, ಬೆಂಕಿ, ಗಂಧಕಕ್ಕೆ, ನ್ಯಾಯ ತೀರ್ಪು, ಇವೆಲ್ಲವುಗಳ ಶಿಕ್ಷೆಯನ್ನ ತಾನೇ ಸ್ವತಃ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಯಜ್ಞಾರ್ಪಿತನಾಗಿ ಸತ್ತು ಹೂಡಲ್ಪಟ್ಟು 3ನೇ ದಿನದಲ್ಲಿ ಸತ್ತವರಿಗೆ ಎದ್ದು ಬಂದು 40 ದಿನಗಳ ಕಾಲ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಜೊತೆಯಲ್ಲಿ ನಡೆದಾಡುತ್ತಾ, ಪ್ರತ್ಯಕ್ಷನಾಗುತ್ತಾ ಅಪ್ರತ್ಯಕ್ಷನಾಗುತ್ತಾ ಆತನು ಸಂಚರಿಸಿದನು. ಸಂಚರಿಸಿ 40 ದಿನ ತುಂಬುವಾಗ ಆತನು ಎತ್ತಲ್ಪಟ್ಟನು. ಎತ್ತಲ್ಪಡುವಂತಹ ಸಂದರ್ಭದಲ್ಲಿ ಇಡೀ ಗಲಿಲಾಯ ಪಟ್ಟಣ, ನಾವೊಂದು ಗಮನಿಸಬೇಕಾದ ಒಂದು ಪ್ರಮುಖ ಸಂಗತಿ ಏನೆಂದರೆ, ಗಲಿಲಾಯ ಯಾವ ಪ್ರದೇಶದಿಂದ ಯೇಸು ಕರ್ತನು ತನ್ನ ಸುವಾರ್ತೆಯನ್ನ ಆರಂಭಿಸಿದರೋ ಅದೇ ಪ್ರದೇಶದಿಂದ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆತನ ಎತ್ತಲ್ಪಡುತ್ತಾ ಹೋಗುವಾಗ ಆ ಮೇಘಗಳು ಆತನನ್ನು ಸ್ವಾಗತಿಸಿದವು, ಮೇಘಗಳು ಆತನನ್ನು ಎದುರುಗೊಂಡವು,
ಮೇಘಗಳು ಆತನನ್ನು ಎದುರುಗೊಂಡದ್ದು ಮಾತ್ರವಲ್ಲ, ದೂತರು ಸಹ ಎದುರುಗೊಂಡು ಆತನನ್ನ ಸ್ವಾಗತಿಸಿ ನಂತರ ಭೂಮಿಗೆ ಬಂದು ಅವರು ಇಳಿದಾಗ ಇಡೀ ಗಲಿಲಾಯದ ಜನರು ಆಕಾಶದ ಕಡೆಗೆ ಯೇಸು ಕ್ರಿಸ್ತನ ಆ ಏರುವಿಕೆಯನ್ನ, ದಿವಾರುವರ್ಣವನ್ನ ಅವರು ನೋಡುತ್ತಿರುವಾಗ ಅವರು ಹೇಳಿದ ಮಾತೇನೆಂದರೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶಗಳಿಗೆ ಕಿತ್ತಲ್ಪಟ್ಟಿರುವ ಈ ಯೇಸು ಯಾವ ರೀತಿ ನೀವು ಆಕಾಶಗಳಿಗೆ ಹೋಗಿರುವುದನ್ನು ನೋಡಿದಿರೋ ಅದೇ ರೀತಿಯಲ್ಲಿ ಆತನ ಲೋಕಕ್ಕೆ ಬರುವನು. ಪ್ರಿಯ ಸಹೋದರ ಸಹೋದರಿ, ಇದು ಪವಿತ್ರ ಬರಹಗಳ ಅಥವಾ ಗ್ರಂಥಗಳ ಹೇಳಿಕೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಹೇಳಿಕೆ ಮಾತ್ರ ಅಲ್ಲ, ಇದು ದೇವದೂತರು ಕೊಟ್ಟ ಸಾಕ್ಷಿಯೂ ಕೂಡ ಆಗಿದೆ. ಆದುದರಿಂದ ಯೇಸು ಕರ್ತನ ಆಗಮನದ ವಾಗ್ದಾನಗಳನ್ನ ಅಲ್ಲಗಳೆಯುವ ಕುಚೋದ್ಯಗಾರನು ನಿಮ್ಮಲ್ಲಿ ಬಂದು ಯಾರನ್ನಾದರೂ ವಂಚಿಸುವುದಕ್ಕಾಗಿ ಆತನು ಕುಚೋದ್ಯ ಮಾಡುತ್ತಾ ನಿಮ್ಮ ನಂಬಿಕೆಯನ್ನ, ನಿಮ್ಮ ನಿರೀಕ್ಷೆಯನ್ನ ಭಂಗಪಡಿಸುವುದಕ್ಕೆ ಅವನು ಯತ್ನಿಸುವುದಾದರೆ ಅವನ ಮಾತನ್ನ ನೀವು ನಂಬಬೇಡಿರಿ ಎನ್ನುವುದಕ್ಕೋಸ್ಕರ ನಾನು ಒಂದೆರಡು ಮಾತನ್ನ ಅಪೊಸ್ತಲನಾದ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ ಮಾತುಗಳನ್ನ ನಾನು ಓದಲು ಬಯಸುತ್ತೇನೆ. ದಯವಿಟ್ಟು ಕೇಳಿ. ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಾಗ್ದಾನವನ್ನ ಮಾಡಿದವರು ಯಾರು? ಯೇಸು ಕ್ರಿಸ್ತನು ಸ್ವತಃ ವಾಗ್ದಾನವನ್ನು ಮಾಡಿದ್ದಾನೆ, ನಾನು ತಿರುಗಿ ಬೇಗನೆ ಬರುತ್ತೇನೆ. ಅಲ್ಲಿ ಆತನು ಬರೆದದ್ದು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ವಚನ 1, 2, 3ನೇ ವಚನದಲ್ಲಿ ಈ ಮಾತನ್ನು ನಾವು ನೋಡುತ್ತೇವೆ.